ಪುರಾಣಗಳಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವ ಭಗವಾನ್ ಹನುಮಂತನು ಅಂಜನಾ ಮತ್ತು ಕೇಸರಿಗೆ ಜನಿಸಿದನು. ಗಾಳಿ ದೇವರು ವಾಯು ಅವನ ಆಧ್ಯಾತ್ಮಿಕ ತಂದೆ. ಮಗುವಾಗಿದ್ದಾಗ ಹನುಮಂತನಿಗೆ ಹಾರುವ ಸಾಮರ್ಥ್ಯ ಸೇರಿದಂತೆ ಅಪಾರ ಶಕ್ತಿ ಮತ್ತು ಶಕ್ತಿಗಳನ್ನು ನೀಡಲಾಯಿತು. ಒಂದು ದಿನ ಸೂರ್ಯನನ್ನು ಮಾಗಿದ ಹಣ್ಣೆಂದು ತಪ್ಪಾಗಿ ಭಾವಿಸಿ ಅವನು ಅದನ್ನು ತಿನ್ನುವ ಉದ್ದೇಶದಿಂದ ಅದರ ಕಡೆಗೆ ಹಾರಿದನು. ಈ ಕೃತ್ಯವು ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಘರ್ಷಣೆಗೆ ಕಾರಣವಾಯಿತು. ಅವನು ತನ್ನ ಗುಡುಗುಗಳಿಂದ ಅವನನ್ನು ಹೊಡೆದನು. ಏಟಿಗೆ ಹನುಮಂತನಿಗೆ ಗಾಯವಾಗಿ ಪ್ರಜ್ಞೆ ತಪ್ಪಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹನುಮಂತನ ತಂದೆ ವಾಯು ಪ್ರಪಂಚದಿಂದ ಗಾಳಿಯನ್ನು ಹಿಂತೆಗೆದುಕೊಂಡನು. ಇದು ಬಿಕ್ಕಟ್ಟನ್ನು ಉಂಟು ಮಾಡಿತು. ವಾಯುವನ್ನು ಸಮಾಧಾನಪಡಿಸಲು ಮತ್ತು ಹನುಮಂತನನ್ನು ಪುನರುಜ್ಜೀವನಗೊಳಿಸಲು ದೇವರುಗಳು ಅವನಿಗೆ ಹೆಚ್ಚುವರಿ ವರಗಳನ್ನು ಮತ್ತು ಆಶೀರ್ವಾದಗಳನ್ನು ನೀಡಿದರು. ಅವನನ್ನು ಅಜೇಯನನ್ನಾಗಿ ಮಾಡಿದರು ಮತ್ತು ಬುದ್ಧಿವಂತಿಕೆ, ಶಕ್ತಿ ಮತ್ತು ಧೈರ್ಯವನ್ನು ನೀಡಿದರು. ಅವನ ಶಕ್ತಿಗಳ ಹೊರತಾಗಿಯೂ ಋಷಿಯಿಂದ ಬಂದ ಶಾಪವು ಅವನ ಸಾಮರ್ಥ್ಯಗಳನ್ನು ನಂತರ ಜೀವನದಲ್ಲಿ ನೆನಪಿಸುವವರೆಗೂ ಮರೆತು ಬಿಡುವಂತೆ ಮಾಡಿತು.